ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ವೈ ಶಾಂಬಣ್ಣನವರ ಹುಟ್ಟುಹಬ್ಬ. ಮೊದಲಿಗೆ ಶಾಂಬಣ್ಣನವ್ರಿಗೆ ಹುಟ್ಟುಹಬ್ಬದ ಒಂದು ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಅವರ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ನಮ್ಮ ವಿರೂಪಾಕ್ಷಿ ಈಶ್ವರನ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಒಂದು ಪೂಜೆಯನ್ನು ಮಾಡಿಕೊಂಡು, ಇದು 2ನೇ ಕಾರ್ಯಕ್ರಮ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ರೋಗಿಗಳಿಗೆ ಹಣ್ಣು ಹಂಪಲುಗಳು ಮತ್ತು ಬೆಡ್ಡನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವರ ಹೆಸರಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಬ್ರೆಡ್ಡು ಮತ್ತು ಹಣ್ಣು ಹಂಪಲುಗಳನ್ನು ಕೊಟ್ಟು ಈಗ ಮತ್ತೊಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ವಿ. ಸನ್ಮಾನ್ಯ ಎಸ್ ವೈ ಶಾಂಬಣ್ಣನವರಿಗೆ ಆ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮುಂದಿನ 2028ರಲ್ಲಿ ಈ ಮುಳಬಾಗಿಲು ತಾಲೂಕಿನಲ್ಲಿ ಶಾಸಕರಾಗತಕ್ಕಂಥ ಒಂದು ಆಶೀರ್ವಾದ ಭಗವಂತ ನೀಡಲಿ ಅಂತಕ್ಕಂಥ ಒಂದು ದೊಡ್ಡ ಪ್ರಾರ್ಥನೆಯನ್ನು ಆ ದೇವರಲ್ಲಿ ಕೇಳ್ಕೊಳ್ತಾ, ಸೊ ಮತ್ತೊಮ್ಮೆ ಎಸ್ ವೈ ಶಾಂಬಣ್ಣನವರಿಗೆ ಹುಟ್ಟುಹಬ್ಬದ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕಿನ ಜನಪ್ರಿಯ ಸಮಾಜ ಸೇವಕರಾದಂತಹ ಹಾಗೂ ಬಡವರ ಬಂಧು, ದೀನದಲಿತರ ಹಾಗೂ ಯುವಕರ ಕಣ್ಮಣಿಯಾದ ಎಸ್ ವೈ ಶಾಂಬಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಅವರ ಕನಸು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಸಿಗಲಿ ಎಂದು ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಸ್ ವೈ ಶಾಂಬಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮೊದಲನೇದಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಏನಕ್ಕೆ ಆಗಮಿಸ್ತೀವಿ ಅಂದರೆ, ಇವತ್ತು ನಮ್ಮ ಯುವ ನಾಯಕರಾದ ಶಾಂಬಣ್ಣನವರ ಹುಟ್ಟುಹಬ್ಬ. ಆದ್ದರಿಂದ ನಮ್ಮೆಲ್ಲ ಯುವಕರ ಪರವಾಗಿ, ನಮ್ಮ ಹಿರಿಯರ ಪರವಾಗಿ ಮೊದಲಾಗಿ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ಇವತ್ತು ಅನೇಕ ಜನ ಯುವ ನಾಯಕರು ಮುಳಬಾಗಿಲಿಗೆ ರಾಜಕೀಯ ಭವಿಷ್ಯತ್ತನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಶಾಂಬಣ್ಣನವರು ಮುಳಬಾಗಿಲು ತಾಲೂಕಿಗೆ ಅವ್ರದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅನೇಕ ಓಂಶಕ್ತಿ ಬಸ್ಗಳಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಮುಂದೇನು ಮಾಡ್ತಾರೆ. ಅಂಥ ಯುವ ನಾಯಕರು ನಮ್ಮಂಥ ಯುವಕರಿಗೆ, ಇವಾಗ ನಾವು ಯುವಕರನ್ನು ಆಯ್ಕೆ ಮಾಡಿಕೊಂಡಾಗ ನಮ್ಮಂಥ ಯುವ ನಾಯಕರು ನಮಗೆ ಸಿಕ್ಕಿದ್ರೆ ಅವರೆಲ್ಲ ರೀತಿಯ ಸಹಕಾರ ನಮಗೆ ಸಿಗತ್ತೆ. ಅವರು ನಮ್ಮ ಒಂದು ಕೊಡಮಲೆ ಗಣಪತಿ, ನಮ್ಮ ಮುಳಬಾಗಿಲು ಪ್ರಸಿದ್ಧ ಆಂಜನೇಯ ಸ್ವಾಮಿ ಎಲ್ಲ ದೇವರ ಆಶೀರ್ವಾದ ಅವ್ರಿಗೆ ಸಿಗಲಿ. ಅವರು 2028ಕ್ಕೆ ಖಂಡಿತವಾಗಿ ಮುಳಬಾಗಿಲಿನ ಶಾಸಕರಾಗಿ ಬರ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರಿಗೂ ಇದೆ. ಆ ಭರವಸೆಯನ್ನು ದೇವರು ಈಡೇರಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.